ಯೂನಿಟ್ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತ ಯಾವಾಗ ಸ್ವತಂತ್ರವಾಯಿತು? 1950 ಜನವರಿ 26, 1946 ಸೆಪ್ಟೆಂಬರ್ 2, 1947 ಆಗಸ್ಟ್ 15, 1947 ಆಗಸ್ಟ್ 14. ಭಾರತ ಯಾವಾಗ ಸ್ವತಂತ್ರ ಆಯಿತು? ಉತ್ತರ ಸಿ 1947 ಆಗಸ್ಟ್ 15. ಎರಡನೇ ಪ್ರಶ್ನೆ, ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತು? ಸರಿಯಾದ ಇಲ್ಲಿ ಎ 26ನೇ ಜನವರಿ 1950, ಬಿ 2ನೇ ಸೆಪ್ಟೆಂಬರ್ 1946, ಸಿ 15ನೇ ಆಗಸ್ಟ್ 1947, ಡಿ 14ನೇ ಆಗಸ್ಟ್ 1947. ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಎ 1985, ಬಿ 1885, ಸಿ 1947, ಡಿ 1858. ಸರಿಯಾದ ಉತ್ತರ 1885 ಬಿ. 4, ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು. ಯಾವ ಕಾಯ್ದೆ? 1858ರ ಕಾಯ್ದೆ, 1919ರ ಕಾಯ್ದೆ, 1935ರ ಕಾಯ್ದೆ, 1945ರ ಕಾಯ್ದೆ. ಸರಿಯಾದ ಉತ್ತರ ಎ 1858ರ ಕಾಯ್ದೆ. ಡಯಾರ್ಕಿ ಎಂದರೆ ಎ ಬಹು ಸರ್ಕಾರ ಪದ್ಧತಿ, ಬಿ ದ್ವಿಸರ್ಕಾರಿ ಪದ್ಧತಿ, ಸಿ ಡೈ ಹಾಕುವುದು, ಡಿ ಏಕ ಸರ್ಕಾರ ಪದ್ಧತಿ. ಸರಿಯಾದ ಉತ್ತರ ದ್ವಿಸರ್ಕಾರ ಪದ್ಧತಿಗೆ ಡಯಾರ್ಕಿ ಎನ್ನುತ್ತೇವೆ. 6, ಶಾಸನಾತ್ಮಕ ಆಯೋಗವನ್ನು ಏಕೆ ರಚಿಸಲಾಯಿತು? 1919ರ ಕಾಯ್ದೆಯನ್ನು ವಿಮರ್ಶಿಸಿ ಡಯಾರ್ಕಿಯ ಕಾರ್ಯವೈಖರಿ ಬಗ್ಗೆ ವರದಿ ನೀಡಲು, ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು, ಭಾರತದ ಪ್ರವಾಸ ಮಾಡಲು, ಅಸಹಕಾರ ಚಳವಳಿ ನಿಯಂತ್ರಿಸಲು. ಸರಿಯಾದ ಉತ್ತರ ಎ 1919ರ ಕಾಯ್ದೆಯನ್ನು ವಿಮರ್ಶಿಸಿ ಡಯಾರ್ಕಿಯ ಕಾರ್ಯವೈಖರಿಯ ಬಗ್ಗೆ ವರದಿ ನೀಡಲು. 7, ಸೈಮನ್ ಆಯೋಗವು ಏನನ್ನು ಶಿಫಾರಸು ಮಾಡಿತು? ಎ ಗಾಂಧೀಜಿಯನ್ನು ಭೇಟಿಯಾಗಲು, ರಾಜ್ಯಾಂಗ ರಚನಾ ಸಭೆ ರಚಿಸಲು. ಏನೂ ಶಿಫಾರಸು ಮಾಡಿಲ್ಲ. ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕೆಂದು. ಸರಿಯಾದ ಉತ್ತರ ಡಿ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕೆಂದು ತಿಳಿಸಿತು. 8ನೇ ಪ್ರಶ್ನೆ, ಮೂರನೇ ದುಂಡು ಮೇಜಿನ ಸಮ್ಮೇಳನ 1931, 1932, 1946, 1930. ಅಂದ್ರೆ 1932 ಮೂರನೇ ದುಂಡು ಮೇಜಿನ ಸಮ್ಮೇಳನ ಲಂಡನ್ನಲ್ಲಿ ಜರಿತು. ಇದರ ಅಧ್ಯಕ್ಷತೆ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದರು. 9ನೇ ಪ್ರಶ್ನೆ, 1935ರ ಭಾರತ ಸರ್ಕಾರ ಕಾಯ್ದೆಯ ಒಂದು ಮುಖ್ಯಾಂಶ ತಿಳಿಸಿ. ಸಂಯುಕ್ತ ಪದ್ಧತಿ, ಅಧಿಕಾರ ವಿಭಜನೆ, ಡಯಾರ್ಕಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಒಂದು ಮುಖ್ಯಾಂಶ ತಿಳಿಸಿ. ಭಾರತ ಪಾಕಿಸ್ತಾನ ಸ್ವತಂತ್ರ ಡೊಮಿನಿಯನ್ ಸ್ಥಾಪನೆ, ಗಾಂಧೀಜಿಯವರ ಬಿಡುಗಡೆ, ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿ ಅಧಿಕಾರ ಪ್ರಾರಂಭ, ಭಾರತ ಸಂವಿಧಾನ ದಿನ ಅಥವಾ ಭಾರತ ಸಂವಿಧಾನ ಜಾರಿ. ಸರಿಯಾದ ಉತ್ತರ ಎ ಭಾರತ ಪಾಕಿಸ್ತಾನ ಸ್ವತಂತ್ರ ಡೊಮಿನಿಯನ್ ಸ್ಥಾಪನೆ.